ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ನಿನ್ನಿನ ದಿವಸ ಪ್ರಾಣಾದಿ ಪಂಚವಾಯುಗಳ ಧರ್ಮವನ್ನು ಹೇಳಿ ಇವತ್ತು ಈ ಸೂತ್ರದೊಳಗೆ ಆತ್ಮನು ಕರ್ಮರಹಿತನು ಅಕ್ರಿಯನು ಆದ್ದರಿಂದ ಕರ್ಮೇಂದ್ರಿಯಗಳ ಧರ್ಮವು ಆತ್ಮನಿಗಿಲ್ಲ ಅಂತೇಳಿ ಹೇಳ್ತಾರೆ. ಕರ್ಮೇಂದ್ರಿಯಗಳ ಧರ್ಮವು ಆತ್ಮನಿಗುಂಟೆ ಕರ್ಮವಿದೂರನಪ್ಪುದರಿಂದೇ ಅಂತ. ವಾಕ್ಪಾದಾದಿ ಪಂಚಕರ್ಮೇಂದ್ರಿಯಗಳು ಕರ್ಮಕ್ಕೆ ಸಾಧನ ಆಗಿರ್ತಾವಲ್ಲ ಹೊರತಾಗಿ ಆತ್ಮನು ಕ್ರಿಯಾರಹಿತನಾದ್ದರಿಂದ ಅವುಗಳ ಧರ್ಮವು ಆತ್ಮನಿಗೆ ಇಲ್ಲ ಅಂತಕ್ಕಂಥ ಭಾವವನ್ನು ಹೇಳ್ತಾರೆ. ಬಳಿಕ ವಾಗೀಂದ್ರಿಯ ಧರ್ಮವು ಆತ್ಮನಿಗೆ ಇಲ್ಲವೆಂದು ಹೇಳ್ತಾರೆ. ಜಡ ಶಬ್ದೋದಮಯ ಮಾಗೆ ನುಡಿಯುವುದಕ್ಕಿಳವನು ತಡೆಯದಂಥದು ವಾಗಿಂದ್ರಿಯ ಧರ್ಮ ನುಡಿಯನಾತ್ಮೊಳಗಿಲ್ಲವೆಂದು ನೀ ನರಿಯಂಚೆ ನಡೆಯಲೆ ವೇದ ಸಮ್ಮತದಿಂದ. ಜಡಗಳಾದಂಥ ಅನೇಕ ಲೌಕಿಕ ವೈದಿಕ ಶಬ್ದಗಳನ್ನು ಉಚ್ಚಾರ ಮಾಡುವುದು ವಾಗೀಂದ್ರಿಯ ಧರ್ಮ. ವಾಣಿರಹಿತನಾದಂಥ ಆತ್ಮನಲ್ಲಿ ಇದು ಇಲ್ಲ. ಯಾಕಂದ್ರೆ ಆತ್ಮನು ಅವಾಕ್ ವಾಣಿ ಇಲ್ಲದವನೆಂದು ಶ್ರುತಿಯು ಹೇಳ್ತತಿ. ಆದ್ದರಿಂದ ವಾಣಿಯೇ ಇಲ್ಲ ಅಂದಮೇಲೆ ಅದರ ಧರ್ಮ ನುಡಿಯುವುದಾದರೂ ಎಲ್ಲಿಂದ ಬಂದಿತ್ತು? ಅದಕ್ಕೆ ಈ ವಾಗೀಂದ್ರಿಯ ಧರ್ಮ ಆತ್ಮನಿಗೆ ಇಲ್ಲ ಅಂತಕ್ಕಂಥ ತಾತ್ಪರ್ಯವನ್ನು ಹೇಳ್ತಾರೆ. ಬಳಿಕ ಎರಡು ಕೈಗಳ ಧರ್ಮವು ಆತ್ಮನಿಗಿಲ್ಲವೆಂದು ಹೇಳ್ತಾರೆ. ಜಡ ವಸ್ತುಗಳ ನಿಂತು ಪಿಡಿಯುವುದು ಬಿಡುವುದು ಮಾಡದೆ ಕೇಳ್ಪಾನಿಂದ್ರಿಯದ ಧರ್ಮ ಬಿಡದೆ ವಿಚಾರಿಸಿ ನೋಡಲ ಜಡ ಧರ್ಮ ದೊಳಗೂಡವಿಲ್ಲ ವಾತ್ಮನೊಳೊಮ್ಮೆ ಅಂತ. ಅಂದರೆ ಯಾವುದಾದ್ರೂ ಒಂದು ಜಡ ವಸ್ತುವನ್ನು ಹಿಡಿಯುವುದು ಬಿಡುವುದು ಅದು ಕೈಗೆ ಸಂಬಂಧಪಟ್ಟಂಥ ಧರ್ಮ ಐತಿ, ಅದು ಆತ್ಮ ಸ್ವರೂಪದೊಳಗೆ ಇಲ್ಲ ಅಂತ ಹೇಳ್ತಾ ಬಳಿಕ ಜಲದಿ ಮುಂತಾದ ನಿಖಿಲ ಭೂತದೊಡೆಯಳು ಸುಳಿದು ನಿಲ್ವದು ಪಾದೇಂದ್ರಿಯ ಧರ್ಮ ತಳಿರಡಿಯೇ ನೋಡಲದರ ಸೊಂಕಿಲ್ಲಾತ್ಮನೊಳು ಪೂರ್ಣ ಚಲನ ಅಪ್ಪುದರಿಂದ. ಅಂದ್ರೆ ಸಮುದ್ರ ನದಿ ಮೊದಲಾದ ಈ ಪಂಚಭೂತಿಗಳ ಸ್ಥಳಗಳಲ್ಲಿ ಸಂಚಾರ ಮಾಡತಕ್ಕದ್ದು ನಿಲ್ತಕ್ಕಂಥ ಸ್ವಭಾವವುಳ್ಳದ್ದು ಅದು ಪಾದಗಳ ಧರ್ಮ ಐತಿ. ಇದು ಆತ್ಮನಲ್ಲಿ ಇಲ್ಲ. ಯಾಕಂದ್ರೆ ಆತ್ಮ ದೇಶ ಕಾಲ ವಸ್ತು ಪರಿಚ್ಛೇದ ಶೂನ್ಯನೋ ಗಮನ ರಹಿತನೂ ಆಗಿರುವುದರಿಂದ ಆತನಿಗೆ ಪಾದಗಳ ಧರ್ಮ ಇಲ್ಲ ಅಂತಕ್ಕಂಥ ತಾತ್ಪರ್ಯವನ್ನು ಹೇಳ್ತಾ ಬಳಿಕ ಒಡಲ ಮಲವನ್ನೊಮ್ಮೆ ಪಿಡಿಯುವುದು ಬಿಡುವುದು ಜಡಪಾಯು ಧರ್ಮವಲ್ಲದೆ ಮತ್ತೆ ಒಡಲಿಲ್ಲ ಮಲವಿಲ್ಲದ ಆತ್ಮನೊಳದೇನೆಂತೂ ನುಡಿಯಲ್ಲಪ್ಪದು ತೋರ ಮುಡಿಯಳೆ ಅಂತ. ತಾತ್ಪರ್ಯ ಏನಪ್ಪ ಅಂತಂದ್ರೆ ಈ ಶರೀರದೊಳಗಿರ್ತಕ್ಕಂಥ ಮಲವನ್ನು ಬಿಡುವುದು ಮತ್ತು ಹಿಡಿಯುವುದು ಪಾಯು ಇಂದ್ರಿಯದ ಧರ್ಮ ಆಗೈತಿ. ಇದು ಶರೀರ ಮತ್ತು ಪಾಯು ಇಂದ್ರಿಯ ಇಲ್ಲದಂಥ ಆತ್ಮನಿಗೆ ಸಂಬಂಧಿಸಿದ್ದಲ್ಲ. ಇದು ಶರೀರ ಧರ್ಮ. ಅದಕ್ಕೆ ಇದು ಆತ್ಮನೊಳಗೆ ಪಾಯು ಇಂದ್ರಿಯ ಧರ್ಮವನ್ನು ಹೇಳಕ್ಕೆ ಹೆಂಗೆ ಬರ್ತೈತಿ? ಸರ್ವತ ಆಗಲಾರದು ಅಂತಕ್ಕಂಥ ಭಾವವನ್ನು ಹೇಳ್ತಾರೆ. ಬಳಿಕ ಗುಹ್ಯೇಂದ್ರಿಯದ ಧರ್ಮವು ಆತ್ಮನಿಗೆ ಇಲ್ಲವೆಂದು ಹೇಳ್ತಾರೆ. ಅಂಗನ ಪುಲ್ಲಿಂಗ ಸಂಗತಿಯಳು ಕರಣಗಳಿಗಾನಂದವೆಸಗುವ ಹಿಂಗದಿ ಗುಣವೇ ಗುಹೇಂದ್ರಿಯ ಧರ್ಮವು ಆತ್ಮನಿಗಿಲ್ಲವೆಂದು ಭಾವಿಸಿ ಭಾವೇ ಅಂತ ಹೇಳ್ತಾರೆ. ತಾತ್ಪರ್ಯ ಏನಪ್ಪ ಅಂದ್ರೆ ಸ್ತ್ರೀ ಪುರುಷರು ಒಂದಾಗುವುದರಿಂದ ಸಕಲೇಂದ್ರಿಯಗಳಿಗೂ ಯಾವ ಆನಂದವಾಗುವುದೋ ಅದನ್ನು ಉಂಟು ಮಾಡುವ ಗುಹೇಂದ್ರಿಯದ ಧರ್ಮ ಆಗೈತಿ. ಆದರೆ ಇದು ಆತ್ಮನಿಗೆ ಸಂಬಂಧಪಟ್ಟದ್ದಲ್ಲ, ಆತ್ಮನಲ್ಲಿ ಇದು ಇಲ್ಲ ಅಂತೇಳಿ ಹೇಳ್ತಾರೆ. ಬಳಿಕ ಈ ಒಂದು ಪಂಚಕರ್ಮೇಂದ್ರಿಯಗಳ ಧರ್ಮ ಆತ್ಮನಿಗೆ ಇಲ್ಲ ಅಂತ ಹೇಳಿದರು. ಈಗ ಪಂಚ ಜ್ಞಾನೇಂದ್ರಿಯಗಳ ಧರ್ಮವು ಆತ್ಮನಿಗೆ ಇರುವುದಿಲ್ಲ ಅಂತ ಹೇಳ್ತಾರೆ. ಬುದ್ಧೀಂದ್ರಿಯಗಳ ಗುಣವಿಲ್ಲ ಆತ್ಮಂಗೆ ಶುದ್ಧ ಚಿನ್ಮಾತ್ರನಪ್ಪುದರಿಂದ ಅಂತ. ಅಂದ್ರೆ ಆತ್ಮನು ಉಪಾಧಿರಹಿತ ಕೇವಲ ಚೇತನ ಸ್ವರೂಪನಾಗಿರುವುದರಿಂದ ಶ್ರೋತ್ರಾದಿ ಪಂಚಜ್ಞಾನೇಂದ್ರಿಯಗಳ ಧರ್ಮವು ಇರುವುದಿಲ್ಲ ಅಂತೇಳಿ ಹೇಳ್ತಾರೆ. ಬಳಿಕ ಶ್ರೋತ್ರೇಂದ್ರಿಯದ ಧರ್ಮವು ಆತ್ಮನಿಗೆ ಇಲ್ಲ ಅಂತ ಹೇಳ್ತಾರೆ. ವೇದ ಪುರಾಣಾಗಮವಳಿಯನ್ನು ಗೀತವಾದ ನಾದಗಳಿಗೆ ಕರ್ಣಿಪ ಚೋದನೆ ಕರ್ಣೇಂದ್ರಿಯದ ಧರ್ವಾತ್ಮಂಗೆ ಭೇದೆನಿಸಲ್ಲವಿದು ತಾನು ಅಂತ ಹೇಳ್ತಾರೆ. ಅಂದ್ರೆ ವೇದ
ಪುರಾಣ ಆಗಮಗಾದಿಗಳ ಶಾಸ್ತ್ರಗಳ ಶ್ರವಣವನ್ನು, ಗೀತ, ವಾದ, ನಾದ ಮೊದಲಾದವುಗಳ ಧ್ವನಿಯನ್ನು ಕೇಳುವಂಥ ಧರ್ಮ ಕಿವಿಗಿರ್ತೈತಲ್ಲ ಹೊರತಾಗಿ ಅದು ಆತ್ಮನಿಗೆ ಇರುವುದಿಲ್ಲ ಅಂತ ಹೇಳ್ತಾ ಬಳಿಕ ತ್ವಂಗೀಂದ್ರಿಯ ಧರ್ಮವು ಆತ್ಮನಿಗೆ ಇಲ್ಲ ಅಂತ ಹೇಳ್ತಾರೆ. ಮೃದು ಶೀತ ಕಠಿಣಾಧಿಕ ಸೋಂಕುಗಳನ್ನರಿಯುವುದು ಚರ್ಮೇಂದ್ರಿಯದ ಧರ್ಮ. ಇದು ದೇಹ ರಹಿತ ಆತ್ಮನಿಗಿಲ್ಲವೆಂದುವುದು ವೇದ ಸಿದ್ಧ ಒಪ್ಪುದು ನಂಬು ಅಂತ ಹೇಳ್ತಾರೆ. ತಾತ್ಪರ್ಯ ಏನಪ್ಪ ಅಂದ್ರೆ ಮೃದು, ಕಠಿಣ, ಶೀತ, ಉಷ್ಣ ಮೊದಲಾದವುಗಳನ್ನು ಅರಿಯುವ ಧರ್ಮವು ತ್ವಗೀಂದ್ರಿಯಕ್ಕೆ ಇರುತ್ತದೆಯಲ್ಲ ಹೊರತಾಗಿ ಈ ಧರ್ಮವು ದೇಹವಿಲ್ಲದಂಥ ಆತ್ಮನಲ್ಲಿ ಇರಲಾರದು ಅಂತೇಳಿ ಹೇಳ್ತಾರೆ. ಬಳಿಕ ನೇತ್ರೇಂದ್ರಿಯದ ಧರ್ಮವು ಆತ್ಮನಿಗೆ ಇಲ್ಲ ಅಂತ ಹೇಳ್ತಾರೆ. ಪ್ರಿಯವಾದ ನೃತ್ಯ, ವಿಚಿತ್ರ ವಿಕೃತ ವೇಷ, ಚಯ ದರ್ಶನವೆಂಬುದೆಲ್ಲವೂ ನಯನೇಂದ್ರಿಯದ ಧರ್ಮ ಆತ್ಮನಿಗಿಲ್ಲ ಅಂತೇಳಿ ಪ್ರಿಯತಮೆ ಮತ್ತು ಮುಟ್ಟಿ ನೀನು ತಿಳಿ ಅಂತ ಹೇಳ್ತಾರೆ. ತಾತ್ಪರ್ಯ ಏನಪ್ಪ ಅಂದ್ರೆ ನಾಟಕದಲ್ಲಿ ಕುಣಿಯುವುದು, ಪಾತ್ರಗಳನ್ನು ನಿರ್ವಹಿಸುವುದು, ಚಿತ್ರ ವಿಚಿತ್ರತರವಾದಂಥ ವೇಷಭೂಷಣಗಳನ್ನು ನೋಡುವಂಥದ್ದು ಅದು ಕಣ್ಣುಗಳ ಧರ್ಮ ಆಗೈತಿ, ಅದು ಆತ್ಮನಿಗೆ ಇಲ್ಲ ಅಂತ ಹೇಳ್ತಾರೆ. ಬಳಿಕ ಜಿವೇಂದ್ರಿಯ ಧರ್ಮವು ಆತ್ಮನಿಗೆ ಇಲ್ಲ ಅಂತ ಹೇಳ್ತಾರೆ. ನಲುವಿಂದೆ ಮಧುರಾದಿ ಫಲವು ರಸಂಗಳ ನಲಸದ ಸ್ವಾದೀಪನ ಪತನವಿದು ಲಲನೆ ಜೀವೇಂದ್ರಿಯ ಧರ್ಮವಾದಾತ್ಮಂಗೆ ಸತಿ ದೊರಕಲೊಳರಿಯದು ಸತ್ಯ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಸಿಹಿ, ಹುಳಿ, ಖಾರ ಮೊದಲಾದ 6 ರಸಗಳನ್ನು ಅರಿಯುವಂಥ ಧರ್ಮ ನಾಲಿಗೆಗೆ ಐತಲ್ಲ ಹೊರತಾಗಿ ಆತ್ಮನಿಗೆ ಇರುವುದಿಲ್ಲ, ಇದು ಸತ್ಯ ಅಂತ ತಿಳ್ಕೊ ಅಂತ ಹೇಳ್ತಾರೆ. ಬಳಿಕ ನಾಸಿಕೇಂದ್ರಿಯ ಧರ್ಮವು ಆತ್ಮನಿಗೆ ಇರುವುದಿಲ್ಲವೆಂದು ಹೇಳ್ತಾರೆ. ಫಲವು ಸುಗಂಧದ ಫಲವು ದುರ್ಗಂಧದ ಫಲವು ಭೇದಂಗಳನ್ನರಿಯುವುದು ಸಲೆ ನಾಸಿಕೇಂದ್ರಿಯ ಧರ್ಮವಾತ್ಮನಿಗೆಲ್ಲ ವೆರೆ ಕೋಮಲಾಂಗಿ ಭಾವಿಪುದಿಂತು ಅಂತ. ಅಂದ್ರೆ ಅನೇಕ ವಿಧವಾದಂಥ ಸುವಾಸನೆ ದುರ್ವಾಸನೆಗಳ ಗಂಧವನ್ನು ವಾಸನೆಯನ್ನು ಗ್ರಹಿಸುವ ಧರ್ಮ ಮೂಗಿನ ಸ್ವಭಾವ ಆಗೈತಿ. ಇದು ಆತ್ಮನಿಗೆ ಸಂಬಂಧಪಟ್ಟದ್ದಲ್ಲ. ಆತ್ಮ ಮಾತ್ರ ಇವೆಲ್ಲವುಗಳಿಂದ ರಹಿತನಾಗಿ ಅದಾನು ಅಂತೇಳಿ ಹೇಳುವಲ್ಲಿಗೆ ಮಂಗಲಂ. ಜೈ ಮಂಗಳಂ. ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ.